ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ಮಹಾಗಣಪತಯೇ ನಮಃ. ಏಪ್ರಿಲ್ ತಿಂಗಳಿನ ವೃಷಭ ರಾಶಿಯವರ ಸಾರಾಂಶ ಫಲಗಳನ್ನು ನಾವು ನೋಡುವುದಾದರೆ, ವೃಷಭ ರಾಶಿಯವರಿಗೆ ಈ ತಿಂಗಳು 80% ಉತ್ತಮ ಗುಣ ಅಂದರೆ ಶುಭ ಫಲಗಳು, 20% ಅಶುಭ ಫಲಗಳು ಇದೆ. ಆದರೆ ನಾನು ಕೊನೆಯಲ್ಲಿ ತಿಳಿಸತಕ್ಕಂತಹ ಪರಿಹಾರಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಕೇಳಿಕೊಂಡು ಅದನ್ನು ಮಾಡಿದ್ದೇ ಆದರೆ ಅಶುಭ ಫಲಗಳು ಕೂಡ ಶುಭ ಫಲವಾಗಲು ಸಾಧ್ಯತೆ ಇದೆ. ಈಗ ನಾವು ಶುಭ ಫಲಗಳ ಬಗ್ಗೆ ಗಮನ ಹರಿಸುವುದಾದರೆ, ಆರ್ಥಿಕವಾಗಿ ಉತ್ತಮವಾದ ಸ್ಥಿತಿಯನ್ನು ವೃಷಭ ರಾಶಿಯವರು ಹೊಂದುತ್ತಾರೆ. ಯಾಕಂತ ಹೇಳಿದರೆ, ಮಾಡತಕ್ಕಂತಹ ಉದ್ಯೋಗ ವ್ಯವಹಾರ ಕ್ಷೇತ್ರಗಳಲ್ಲಿ ಗ್ರಹ ಗತಿಗಳ ಪ್ರಭಾವದಿಂದ ಉತ್ತಮ ಸ್ಥಾನಮಾನ ನಿಮ್ಮದಾಗಿ, ಆ ಸ್ಥಾನಮಾನ ಗೌರವವು ಧನಾತ್ಮಕವಾಗಿ ಲಾಭಾಂಶವು ಉತ್ತಮವಾಗಿರುತ್ತದೆ. ಆ ಲಾಭಾಂಶ ಉತ್ತಮವಾದರೂ ಜೀವನ ಮತ್ತು ಕೌಟುಂಬಿಕ ವಿಚಾರವಾಗಿ ಖರ್ಚು ವೆಚ್ಚಗಳು ಅದರಷ್ಟಿಗೆ ತುಂಬ ಜಾಸ್ತಿ ಕೂಡ ಇರುತ್ತದೆ. ಹೊಸ ಉದ್ಯೋಗ ಆರಿಸುವವರಿಗೆ ವೃಷಭ ರಾಶಿಯವರೆಗೆ ಏಪ್ರಿಲ್ ತಿಂಗಳಲ್ಲಿ ಉತ್ತಮ ಫಲಗಳು ಇರುವುದರಿಂದ ಆದಷ್ಟು ಬೇಗ ಯಾವುದು ನೀವು ಬಯಸಿರುತ್ತೀರೋ ಆ ಕೆಲಸವೂ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತದೆ. ಮತ್ತೆ ವ್ಯವಹಾರ ಆರಂಭ ಮಾಡುವುದಾದರೆ ಗ್ರಹಗತಿಗಳ ಪ್ರಭಾವದಿಂದ ವೃಷಭ ರಾಶಿಯವರಿಗೆ ವ್ಯಾಪಾರ ಉತ್ತಮವಾಗಿರ್ತಕ್ಕಂತಹ ಅಭಿವೃದ್ಧಿಯನ್ನು ಹೊಂದತಕ್ಕಂತಹ ವ್ಯಾಪಾರವು ನಿಮ್ಮದಾಗಿರುತ್ತದೆ. ಕಲಾವಿದರ ಬಗ್ಗೆ ನೋಡುವುದಾದರೆ ವೃಷಭ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಉತ್ತಮವಾದ ಫಲ ಇರುವುದರಿಂದ ಕಲಾವಿದರು ತಾವು ಮಾಡತಕ್ಕಂತಹ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ. ಆ ವೃತ್ತಿ ಜೀವನದಲ್ಲಿ ಕೀರ್ತಿಯನ್ನು ಕೂಡ ತಂದುಕೊಳ್ಳುತ್ತಾರೆ. ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕವಾಗಿರ್ತಕ್ಕಂತಹ ಪರೀಕ್ಷೆಯಲ್ಲಿ ಉತ್ತಮವಾದ ಅಂಕಗಳು ಬರುತ್ತೆ. ಆದರೂ ವಿದ್ಯಾರ್ಥಿಗಳು ಗಮನದಲ್ಲಿಟ್ಟು ವಿದ್ಯಾಭ್ಯಾಸವನ್ನು ಮಾಡಬೇಕು. ಏಕಾಗ್ರತೆಗೆ ಕುತ್ತು ಬರುತ್ತದೆ. ಆ ಕುತ್ತು ಬರತಕ್ಕಂತಹ ವಿಷಯಗಳನ್ನು ದೂರ ಮಾಡಿಕೊಂಡು ಏಕಾಗ್ರತೆಯಲ್ಲಿ ಓದಿದ್ದೇ ಆದರೆ ಸ್ಪರ್ಧಾತ್ಮಕವಾಗಿರ್ತಕ್ಕಂತಹ ಪರೀಕ್ಷೆಯಲ್ಲಿ ನಿಮ್ಮದೇ ಜಯಪ್ರಾಪ್ತಿಯಾಗುತ್ತದೆ. ರಾಜಕಾರ್ಯದಲ್ಲಿ ವಿಳಂಬ ಅಂದರೆ ಈ ವೃಷಭ ರಾಶಿಯವರಿಗೆ ಇನ್ನ ರಾಜಕಾರಣಿಗಳಿಂದ ಇಲ್ಲ ಸರ್ಕಾರದವರಿಂದ ಏನಾದರೂ ಒಂದು ಕೆಲಸ ಆಗಬೇಕಾದರೆ ಗ್ರಹಗತಿಗಳ ಪ್ರಭಾವದಿಂದ ಸ್ವಲ್ಪ ಮಟ್ಟಿಗೆ ವಿಳಂಬವಾಗಿರ್ತಕ್ಕಂತಹ ಅಶುಭ ಫಲವೂ ನಿಮ್ಮದಾಗಿದೆ. ಇನ್ನ ರಾಜಕಾರಣಿಗಳ ಬಗ್ಗೆ ನೋಡುವುದಾದರೆ, ರಾಜಕಾರ್ಯ ವಿಳಂಬ ಆಗುತ್ತೆ ಅಂತಂದಾಗ ರಾಜಕಾರಣಿಗಳಿಗೂ ಕೂಡ ಬೇರೆ ಗ್ರಹಗತಿಗಳ ಪ್ರಭಾವದಿಂದ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಸಾಧ್ಯತೆ ಇದೆ. ಮತ್ತೆ ಆಸ್ತಿ ವಿಚಾರವಾಗಿ ವೃಷಭ ರಾಶಿಯವರಿಗೆ ನೋಡುವುದಾದರೆ ಸ್ವಂತ ಮನೆ ಇಲ್ಲ ಸ್ವಂತವಾಗಿರ್ತಕ್ಕಂತಹ ಜಾಗ ಕೊಳ್ಳುವವರಿಗೆ ಉತ್ತಮವಾಗಿರ್ತಕ್ಕಂತಹ ಸಮಯ. ಪ್ರಯತ್ನ ಮಾಡಿದಲ್ಲಿ ಏನು ಪ್ರಯತ್ನ ಮಾಡಿರ್ತೀರೋ ಆ ವಸ್ತುವು, ಆ ಮನೆಯು, ಆ ಜಾಗವು ನಿಮ್ಮದಾಗುತ್ತದೆ. 10ನೆಯ ಮನೆಯಲ್ಲಿ ಶನಿಯ ಸಂಯೋಗ ಇರುವುದರಿಂದ ಕೋಪ ಜಾಸ್ತಿ ಮಾಡಿಕೊಳ್ಳಬೇಡಿ. ಆ ಶನಿಯ ಪ್ರಭಾವದಿಂದ ಕೌಟುಂಬಿಕ ಜೀವನದಲ್ಲಿ ಕಲಹಗಳು, ಹೆಂಡತಿಯಿಂದ ಗಂಡನಿಗೆ ಮಾತಿನ ಮೂಲಕವಾಗಿ ಜಗಳ ಆರಂಭವಾಗಿ ಬೇರೆ ಕಡೆ ಹೋಗಿ ನಿಲ್ಲತಕ್ಕಂತಹ ಯೋಗವೂ ಇರುವುದರಿಂದ ಕೋಪವನ್ನು ಮತ್ತು ಮಾತಿನಲ್ಲಿ ನಿಮ್ಮ ಹಿಡಿತ ಇರಲಿ. ಈ ಅಶುಭ ಫಲಗಳು ಏನು ಸ್ವಲ್ಪ ಮಟ್ಟಿಗೆ ಇದೆಯೋ ಇದರ ಪರಿಹಾರ ನಾವು ನೋಡುವುದಾದರೆ, ಶನಿ ಪ್ರಭಾವ ಇರುವುದರಿಂದ ಶನಿಯ ದೇವಸ್ಥಾನಕ್ಕೆ ಭೇಟಿ ನೀಡುವುದನ್ನು, ಅದೇ ರೀತಿಯಾಗಿ ಶನಿಯ ದ್ರವ್ಯವಾಗಿರ್ತಕ್ಕಂತಹ ಎಳ್ಳಿನಿಂದ ಎಳ್ಳುಂಡೆ ಅಥವಾ ಎಳ್ಳಿನ ಪಂಚಕಜ್ಜಾಯ ಮಾಡಿ ಪ್ರಸಾದ ವಿತರಣೆಯನ್ನು ಮಾಡುವುದರಿಂದ, ಇಲ್ಲ ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆಯನ್ನು ಬರುವುದರಿಂದ, ವೃಷಭ ರಾಶಿ ಅಧಿಪತಿ ಶುಕ್ರನಾದ್ದರಿಂದ ಮಹಾಲಕ್ಷ್ಮಿಯ ಸಂಬಂಧಿಸಿರ್ತಕ್ಕಂತಹ ಸ್ತೋತ್ರಗಳನ್ನು ಪಠನವನ್ನು ಮಾಡುವುದರಿಂದ ಸ್ವಲ್ಪ ಮಟ್ಟಿಗೆ ಇರತಕ್ಕಂತಹ ಅಶುಭ ಫಲವೂ ಕೂಡ ಶುಭ ಫಲವಾಗಿ ನಿಮಗೆ ಒಳ್ಳೆಯ ಸಮಯ ಈ ಏಪ್ರಿಲ್ ತಿಂಗಳು ನಿಮ್ಮದಾಗುತ್ತದೆ. ಇನ್ನ ಒಳ್ಳೆಯ ದಿವಸಗಳನ್ನು, ತಾರೀಖುಗಳನ್ನು ನೋಡುವುದಾದರೆ 6ನೆಯ ತಾರೀಕು, ಅದೇ ರೀತಿಯಾಗಿ 12ನೆಯ ತಾರೀಕು, 26ನೇ ತಾರೀಕು, 30ನೆಯ ತಾರೀಕು ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಶುಭಪ್ರದವು. ಯಾವುದಾದರೂ ಕೆಲಸಗಳನ್ನು ಮಾಡುವುದಾದರೆ ಈ ದಿನಗಳಲ್ಲಿ ಮಾಡಿಕೊಳ್ಳಿ. ಉತ್ತಮವಾಗಿರ್ತಕ್ಕಂತಹ ಒಳ್ಳೆಯ ಯೋಗಗಳನ್ನು ಕೊಡತಕ್ಕಂತಹ ಬಣ್ಣಗಳ ಬಗ್ಗೆ ನಾವು ನೋಡುವುದಾದರೆ, ಶುಕ್ರನಿಂದ ಅರಿಶಿಣ ಮಿಶ್ರಿತವಾಗಿರ್ತಕ್ಕಂತಹ ಬಿಳಿ ಬಣ್ಣ, ಅದೇ ರೀತಿಯಾಗಿ ಶುಭ್ರವಾಗಿರ್ತಕ್ಕಂತಹ ಬಿಳಿ ಬಣ್ಣ, ಅದೇ ರೀತಿಯಾಗಿ ಅರಿಶಿಣ ಬಣ್ಣವು ಶುಭಪ್ರದವಾಗಿರುತ್ತದೆ. ನಾನು ಹೇಳಿರ್ತಕ್ಕಂತಹ ಪರಿಹಾರಗಳನ್ನು ಮಾಡಿಕೊಂಡು ಅಶುಭಗಳನ್ನು ಕೂಡ ಶುಭಗಳನ್ನಾಗಿ ಮಾಡಿಕೊಂಡು ಜೀವನದಲ್ಲಿ ಸಂತಸವನ್ನು ಪಡೆಯುವಂತೆ ಆಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.